ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಪಾಪುಗೆ 6 ತಿಂಗಳು ತುಂಬಿತು ಫ್ರೆಂಡ್ಸ್. ಸೊ ಹಾಫ್ ಇಯರ್ದು ಸಿಂಪಲ್ಲಾಗಿ ಮನೆಯಲ್ಲೇ ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಮಾಡಿದ್ವಿ. ಬಲೂನ್ಸ್ ಎಲ್ಲ ತರಿಸಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸೊ ಬರ್ಡೇ ಡೆಕೋರೇಷನ್ನ ಹೇಗೆ ಮಾಡಿದ್ವಿ ಅನ್ನೋದನ್ನ ವಿಡಿಯೋ ಮಾಡಿದ್ದೆ, ಬನ್ನಿ ನೋಡೋಣ. ಬಲೂನ್ಸ್ನೆಲ್ಲ ಮೀಶೋದಲ್ಲೇ ಬುಕ್ ಮಾಡಿ ತರಿಸಿದ್ದು. ಬಲೂನ್ಸ್ಗೆ ಗಾಳಿ ಊದೋದೆಲ್ಲ ಅವರೇ ಕೊಟ್ಟಿದ್ರು. ನಮ್ಮ 3 ಜನದ ಬಟ್ಟೆನೂ ರೆಡ್ ಕಾಂಬಿನೇಷನಲ್ಲಿತ್ತು. ಸೊ ಅದಕ್ಕೆ ನಾನು ರೆಡ್ಡು ಮತ್ತು ಗೋಲ್ಡು ಬಲೂನ್ಸು ಬರ್ಡೇ ಡೆಕೋರೇಷನ್ ಸೆಟ್ನ ಬುಕ್ ಮಾಡಿದ್ದೆ. ಸೊ ಅದರಲ್ಲೇ ಡೆಕೋರೇಟ್ ಮಾಡಿದ್ವಿ. ಗಾಳಿ ಊದಿದ್ದಾದಮೇಲೆ ಎಲ್ಲ ಬಲೂನ್ಸ್ಗೂ ನಾನು ಈ ಥರ ಗಂಟು ಹಾಕ್ಬಿಟ್ಟು ಎರಡೆರಡು ಬಲೂನ್ನ ಸೆಟ್ ಮಾಡಿ ಇಡ್ತಿದ್ದೆ. ಬಲೂನ್ ಸೆಟ್ಟಲ್ಲಿ ಒಂಥರ ಕವರ್ ಟೈಪ್ ಇರೋ 2 ಹಾರ್ಟ್ ಶೇಪಿಂದು ಕೊಟ್ಟಿದ್ರು, ಮತ್ತು ಇನ್ನೊಂದು ಲವ್ ಅನ್ನೋ ನೇಮ್ದು ಒಂದು ಕೊಟ್ಟಿದ್ರು. ಮೊದಲು ಅದನ್ನು ನೋಡಿದಾಗ ಇದೇನಪ್ಪ ಹಿಂಗೆ ಕೊಟ್ಟಿದ್ದಾರೆ ಅಂತ ನನಗೆ ಅದು ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗಾಳಿ ತುಂಬಿದ ಮೇಲೆ ಗೊತ್ತಾಯಿತು ಲವ್ ಅಂತ ಇರೋ ನೇಮು ಅಂತ. ಇಲ್ಲಿ ಡೋರಿಗೆ ಒಂದು ದಾರ ಕಟ್ಬಿಟ್ಟು ನಾನೇನು 2 ಬಲೂನ್ನ ಕಟ್ಟಿದ್ನಲ್ಲ, ಸೊ ಅದನ್ನೆಲ್ಲ ಜೋಡಿಸ್ಕೊಂಡೆ. ಆರ್ಚ್ ಟೈಪ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬಲೂನ್ ಇನ್ನೂ ಬೇಕಾಗಿತ್ತು. ಸೊ ಅದಕ್ಕೆ ಮೇಲ್ಗಡೆ ಬರೋಂಗೆ ಮಾತ್ರ ಮಾಡಿಕೊಂಡ್ವಿ. ಇಟ್ಸ್ ಮೈ ಆಫ್ ಬರ್ಡೇ ಅನ್ನೋ ಕಾರ್ಡ್ಸೂ ರೆಡ್ ಕಲರಲ್ಲಿ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಪಿಂಕ್ ಕಲರಲ್ಲೇ ತರಿಸ್ದೆ. ಈ ಕಾರ್ಡ್ಸು ಬರೀ ಬ್ಲೂ ಮತ್ತು ಪಿಂಕ್ ಕಲರಲ್ಲಿ ಮಾತ್ರ ಸಿಕ್ತು ನನಗೆ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡು ರೆಡ್ಡು ಮತ್ತು ಗೋಲ್ಡ್ ಕಾಂಬಿನೇಷನ್ ಬಲೂನ್ಸಲ್ಲಿ ಇದು ಮಾಡಿದ್ನಲ್ಲ, ಸೊ ಪಿಂಕು ಮ್ಯಾಚ್ ಆಗುತ್ತೆ ಅಂತ ಅದನ್ನೇ ತರಿಸಿ ಅದನ್ನೇ ಹಾಕಿದ್ವಿ. ನಮ್ಮ ಪಾಪುನ ಕೂರ್ಸೋಕ್ಕೆ ಒಂದು ಚೇರ್ ತೊಗೊಂಡಿದ್ವಿ ಚಿಕ್ಕದು. ಸೊ ಅದಕ್ಕೆ ಅವನದೇ ಒಂದು ವೈಟ್ ಕಲರ್ ಟವಲ್ ಇತ್ತಲ್ಲ, ಅದನ್ನೇ ಸುತ್ತಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವನು ಚೆನ್ನಾಗಿ ಕೂತಿದ್ದ ಅದ್ರ ಮೇಲೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಹೇಗೆ ಡೆಕೋರೇಟ್ ಮಾಡಿದ್ವಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.